ಇಲ್ಲ ನೀನು. ಇಲ್ಲ ಡಾಕ್ಟ್ರೇ, ನನ್ನ ಮನೇಲೆ ರೆಸ್ಟ್ ಮಾಡ್ತಾ ಕೂತ್ಕೊಬಿಟ್ರೆ ನನ್ನ ಮಗಳನ್ನ ಯಾರು ಓದಿಸ್ತಾರೆ ಡಾಕ್ಟ್ರೇ? ಅವಳು ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಹೋದ್ಮೇಲೆ ಬೇಕಿದ್ರೆ ನನ್ನ ಮನೇಲೇ ಕೂತು ರೆಸ್ಟ್ ಮಾಡ್ತೀನಿ ಡಾಕ್ಟ್ರೇ. ಹೌದಾ, ಸರಿ, ಏನೋ ಮಾಡು. ಅಪ್ಪ ಬಂದ್ಯಾ? ಬಾ, ನಾನು ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ನನಗೆ ತುಂಬ ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಬಾ ಅಪ್ಪ. ಅಪ್ಪ, ನಾನು ಚಿಕ್ಕವಳಿದ್ದಾಗ ನೀನು ಸಾಂಗ್ ಹೇಳಿ ಡ್ಯಾನ್ಸ್ ಮಾಡಿ ಊಟ ಮಾಡಿಸ್ತಿದ್ದೆ ಅಲ್ವಾ? ಇವತ್ತು ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಪ್ಲೀಸ್ ಡ್ಯಾನ್ಸ್ ಮಾಡಪ್ಪ. ಇವಾಗ ಆಗಲ್ಲಮ್ಮ. ಇಲ್ಲ ಅಪ್ಪ, ಪ್ಲೀಸ್ ಅಪ್ಪ, ಡ್ಯಾನ್ಸ್ ಮಾಡಪ್ಪ. ನನಗೆ ತುಂಬ ಸುಸ್ತಾಗ್ತಿದೆ ಅಮ್ಮ, ಇವಾಗ ಆಗಲ್ಲ. ಇಲ್ಲಪ್ಪ, ಒಂದೆರಡೇ ಸ್ಟೆಪ್ ಹಾಕಪ್ಪ, ಪ್ಲೀಸ್ ಅಪ್ಪ. ಸರಿ ನಡಿ. ತುಂಬ ನೋವಾಗ್ತಿದೆ ಅಪ್ಪ. ಮಕ್ಕಳಲ್ಲೇ ತನ್ನ ಹೆತ್ತವರ ಕಾಣೋ ಮಮತಾಮಯೇ, ತಪ್ಪು ಒಪ್ಪುಗಳ ಮನ್ನಿಸಿ ಬುದ್ಧಿಸೋ ಕರುಣಾಮಯೇ. ಚಂದ್ರಯ್ಯ, ಓ ಗೌಡ್ರೆ, ನೀವೇನಿಲ್ಲಿ? ಎಲ್ಲಯ್ಯ, 2 ತಿಂಗಳಾಯ್ತು, ಅಷ್ಟು ಇಲ್ಲ, ಬಡ್ಡೇನೂ ಇಲ್ಲ, ಹೆಂಗಾದ್ರೆ? ಸ್ವಲ್ಪ ಮೆಲ್ಲಗೆ ಮಾತಾಡಿ ಗೌಡ್ರೆ, ಒಳಗೆ ನನ್ನ ಮಗಳು ಮಲಗಿದ್ದಾಳೆ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ. ಹಾ, ನಂಗೆ ಅವೆಲ್ಲ ಗೊತ್ತಿಲ್ಲ. ಎಲ್ಲಿ 2 ದಿನ ಟೈಮ್ ಕೊಡ್ತೀನಿ ನಿಂಗೆ ಅಷ್ಟೇ. ಅದ್ರಲ್ಲಿ ನಂಗೆ ಅಸ್ಲು ಬಡ್ಡಿ 2 ಬೇಕು, ಇಲ್ಲಾಂದ್ರೆ ಮನೆಯೆಲ್ಲ ಸಾಮಾನೆಲ್ಲ ಹರಾಜ್ ಹಾಕ್ಬಿಡ್ತೀನಿ ನೋಡು. ಸರಿ ಗೌಡ್ರೆ, ಇನ್ನು 2 ದಿನದಲ್ಲಿ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಹುಷಾರ್. ಬೇಕಾಗಿದೆ ಆಗಿರು ಅನ್ಯಾಯಕ್ಕೆ ದೂರೊಂದನ್ನು ನೀಡೋದೇ ಆಧಾರದ ದಾರ ಈಗ ದೂರ, ಕಾರಣವೂ ಯಾರೋ ಸೂತ್ರಧಾರ.
ಅಪ್ಪ, ನೀನು ನನ್ನ ಓದ್ಸೋಕ್ಕೆ ಎಷ್ಟು ಕಷ್ಟಪಡ್ತಾ ಇದೆಯಾ ಅಲ್ವಪ್ಪ. ನೀನೇನು ಯೋಚನೆ ಮಾಡಬೇಡ ಅಪ್ಪ, ನಾನು ಓದೆಲ್ಲ ಮುಗಿಸಿ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ನೀನು ಮಾಡಿರೋ ಸಾಲ ಎಲ್ಲ ತೀರಿಸ್ತೀನಿ, ಆಯ್ತಪ್ಪ. ನಿನ್ನ ಮಾತು ಕೇಳಿ ಖುಷಿ ಆಗ್ತಾ ಇದೆ ಮಗಳೇ, ನೀನು ಅನ್ಕೊಂಡಂಗೆ ಆಗಲಿ. ಅಪ್ಪ, ಇವತ್ತು ನನಗೆ ಮೈಸೂರಲ್ಲಿ ಇಂಟರ್ವ್ಯೂ ಇದೆ, ಹೋಗಿ ಬರ್ತೀನಿ ಅಪ್ಪ. ಸರಿ ಮಗಳೇ, ಆ ಭಗವಂತ ನೀನು ಒಳ್ಳೇದು ಮಾಡಲಿ. ಹೋಗ್ಬಿಟ್ಟು ಬಾ ಅಮ್ಮ, ಹುಷಾರು. ಈ ಕೆಲಸ ನನಗೆ ತುಂಬ ಮುಖ್ಯ. ನಮ್ಮಪ್ಪ ನನಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ. ಇನ್ನು ಮುಂದೆ ನಾನು ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ನಮ್ಮಪ್ಪನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟೊತ್ತಿಗೆಲ್ಲ ನನ್ನ ಮಗಳಿಗೆ ಇಂಟರ್ವ್ಯೂ ಆಗಿರುತ್ತೆ ಅಲ್ವಾ. ಭಗವಂತ ಹೆಂಗಾದರೂ ಮಾಡಿ ಈ ಕೆಲಸ ನನ್ನ ಮಗಳಿಗೆ ಸಿಗೋ ಥರ ಮಾಡಪ್ಪ. ಈ ಕೆಲಸ ಅವಳಿಗೆ ಸಿಕ್ಕಿದ್ರೆ ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ. ಯಾಕೋ ಸ್ವಲ್ಪ ಎದೆ ನೋ ಥರ ಆಗ್ತಾ ಇದೆಯಲ್ಲ. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಕೆಲಸ ಸಿಕ್ಕಿರೋ ವಿಷಯ ನಮ್ಮಪ್ಪನಿಗೆ ಗೊತ್ತಾದರೆ ಅವ್ರು ತುಂಬ ಸಂತೋಷ ಪಡ್ತಾರೆ. ಈಗಲೇ ನಾನು ನಮ್ಮಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ಯಾಕೋ ನಮ್ಮಪ್ಪ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಸರಿ ಬಿಡು, ನಾನೇ ಮನೆಗೆ ಹೋಗಿ ನಮ್ಮಪ್ಪನಿಗೆ ಡೈರೆಕ್ಟಾಗಿ ಹೇಳಿದ್ರೆ ಅವ್ರ ಮುಗ್ದಳಾಗೋ ಸಂತೋಷನ ನಾನು ಕಣ್ ತುಂಬ ನೋಡಬೇಕು. ಅಪ್ಪ, ಅಪ್ಪ ಎದ್ದೇಳಪ್ಪ, ಏನಾಯ್ತಪ್ಪ ನಿನಗೆ? ಅಪ್ಪ ಕಣ್ ಬಿಡಪ್ಪ. ಅಪ್ಪ ನಂಗೆ ತುಂಬ ಭಯ ಆಗ್ತಿದೆ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಒಂದ್ಸಲ ನನ್ನ ನೋಡಪ್ಪ. ಒಂದ್ಸಲ ನನ್ನ ನೋಡಪ್ಪ ಅಪ್ಪ. ಅಪ್ಪ ಕೂಗಿ ಕೂಗಿ ಕರೆಯುತ್ತಿರು, ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ, ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆ